ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸೋನಿ ಕಡೆಯಿಂದ ಸೋನಿ ಬ್ರಾವಿಯಾ 2 520B ಸೀರೀಸ್ ಆದರೆ ಅನ್ಬಾಕ್ಸಿಂಗ್ ಮಾಡೋಣ. ಇದು 2024 ಮಾಡಲು. ಸೊ ಈ ವಿಡಿಯೋದಲ್ಲಿ ಇದರ ಡೀಟೇಲ್ಸ್ ಆದರೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಆದರೆ ಇರುತ್ತೆ. ಆ್ಯಂಡ್ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದರೆ ನಮಗೆ ಒಂದು ಅಡಾಪ್ಟರು, ಪವರ್ ಕಾರ್ಡು, ರಿಮೋಟು ಮತ್ತು ರಿಮೋಟ್ ಬೇಕಾಗಿರೋ ಶೆಲ್ಲು, ಯೂಸರ್ ಮ್ಯಾನ್ಯುಯಲ್ಲು ಆ್ಯಂಡ್ ಫೈನಲ್ ಆಗಿ ನಮಗೆ ಟಿವಿ ಆದರೆ ಇರುತ್ತೆ. ಟಿವಿ ಬೈ ಮಾಡಿದ್ಮೇಲೆ ಸರ್ವಿಸ್ ಪರ್ಸನ್ ನಿಮಗೆ ಬರೋವಾಗ ಕಾಲ್ ಮಾಡಿ ಕೇಳ್ತಾನೆ ಟಿವಿಗೆ ಮೌಂಟ್ ಬೇಕಾ ಅಥವಾ ಸ್ಟ್ಯಾಂಡ್ ಬೇಕಾ ಅಂತ. ನೀವು ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದು. ಅದಕ್ಕೆ ಯಾವುದೇ ಅಮೌಂಟ್ ಚಾರ್ಜಸ್ ಮಾಡಲ್ಲ, ಫ್ರೀ ಇರುತ್ತೆ. ಆ್ಯಂಡ್ ಈಗ ಈ ಟಿವಿ ಡಿಸೈನ್ ನೋಡೋದಾದ್ರೆ ಇದರ ಸೈಜು ವಿಡ್ತು 38.22 ಇಂಚ್ ಇದೆ, ಹೈಟು 22.63 ಇಂಚ್ ಇದೆ. ಬೆಜಲ್ಸ್ ನೋಡಬಹುದು ಸೇಮ್ ಲಾಸ್ಟ್ ಇಯರ್ ಮಾಡೆಲ್ ತರನೇ ಇದು ಇದೆ. ಟಿವಿನ ಸೈಡ್ ಇಂದ ನೋಡುವಾಗ ನಮಗೆ ದಪ್ಪ ಇರಲ್ಲ, ಸ್ಲಿಮ್ ಇರುತ್ತೆ. ಸೋನಿ ಬ್ರ್ಯಾಂಡ್ ಆಗಿರೋದ್ರಿಂದ ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನಮಗೆ ಬ್ಯಾಕ್ ಇಲ್ಲಿ ಮೆಟಲ್ ಯೂಸ್ ಮಾಡಿದ್ದಾರೆ, ಮದರ್ ಬೋರ್ಡ್ ಹತ್ರ ನಮಗೆ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿನಲ್ಲಿ ಯಾವ ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿದೆ. ಇನ್ನು ಈ ಟಿವಿಯ ಪೋರ್ಟ್ಸ್ ನೋಡೋದಾದ್ರೆ ನಮಗೆ ಒಂದು USB ಪೋರ್ಟ್ ಇದೆ, ಎರಡು HDMI ಪೋರ್ಟ್ ಇದೆ, ಒಂದು HDMI ಪೋರ್ಟ್ ಬ್ಯಾಕ್ ಸೈಡ್ ಇದೆ. ಸೊ ನಮಗೆ 3 HDMI ಸಿಗುತ್ತೆ ಇದರಲ್ಲಿ ಟೋಟಲ್. ಆಂಟಿನಾ ಪೋರ್ಟ್ ಇದೆ, ವೈಫೈ ಲ್ಯಾನ್ ಪೋರ್ಟ್ ಇದೆ, ಆಪ್ಟಿಕಲ್ ಔಟ್ಪುಟ್ ಇದೆ ಅಂಡ್ USB ಒಂದೇ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಡಿಸ್ಪ್ಲೇ ಕ್ವಾಲಿಟಿ ನೋಡೋದಾದ್ರೆ ಇದು ನಮಗೆ 43 ಇಂಚ್ 4K IPS ಪ್ಯಾನೆಲ್ ಯೂಸ್ ಮಾಡಿದ್ದಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ನಾವು ಟೆಸ್ಟ್ ಮಾಡಿದ್ದು ಇದು ಡೈನಾಮಿಕ್ ಮೋಡ್ ಅಲ್ಲಿ. ಮಿಡಿಲ್ ನಲ್ಲಿ ಇದು ನಮಗೆ 450 ಬ್ರೈಟ್ನೆಸ್ ಬಂದಿದೆ. ನಾವು ಟೆಸ್ಟ್ ಮಾಡಿರೋ ಎಲ್ಲಾ ಟಿವಿಗಳಲ್ಲಿ ಇದೇ ಜಾಸ್ತಿ ಬ್ರೈಟ್ನೆಸ್ ಕೊಡ್ತಾ ಇರೋ ಟಿವಿ. ಕಲರ್ಸ್ ಇದರಲ್ಲಿ ನಮಗೆ ಬೇರೆ ಟಿವಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಲರ್ಸ್ ನಮಗೆ ವೈಟ್ ಕಲರ್ ರೇಂಜ್ ಅಲ್ಲಿ ಇದೆ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಸೋನಿ ಸಿಗ್ನೇಚರ್ ನಮಗೆ ಈ ಟಿವಿಯಲ್ಲಿ ಕಾಣಿಸುತ್ತೆ. ಸೋನಿ ಅವರು ಬಿಲ್ಡ್ ಕ್ವಾಲಿಟಿಯಲ್ಲಾಗಲಿ ಪಿಕ್ಚರ್ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರೋ ಆದರೆ ಇರಲ್ಲ. ಇದರಲ್ಲಿ ಡೀಪ್ ಬ್ಲ್ಯಾಕ್ಸ್ ಆಗಿರ್ಬೋದು, ವಿವಿಂಗ್ ಆಂಗಲ್ ಆಗಿರ್ಬೋದು, ಪಿಕ್ಚರ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲಾನು ಚೆನ್ನಾಗಿದೆ. ಅಂಡರ್ 40K ನಲ್ಲಿ ನಾವು ಒಂದು 5 ಟಿವಿಗಳನ್ನ ಟೆಸ್ಟ್ ಮಾಡಿದ್ವಿ. LG ಇನ್ನೂ ಬಂದಿಲ್ಲ, ಅದು ಬಂದರೆ ಅದ್ರ ಜೊತೆ ಕಂಪೇರ್ ಮಾಡಿದ್ಮೇಲೆ ಅದು ಹೇಳ್ತೀವಿ LG ಯಾವ ಸ್ಥಾನದಲ್ಲಿ ಬರುತ್ತೆ ಅಂತ. ಸೊ LG ಬಿಟ್ಟು ನಂಬರ್ 1 ಪ್ಲೇಸಲ್ಲಿ ಇರೋದಂತಂದ್ರೆ ಈ ಟಿವಿ. ಇನ್ನು ಇದರಲ್ಲಿ ಯೂಸರ್ ಇಂಟರ್ಫೇಸ್ ನೋಡೋದಾದ್ರೆ ಇದು ನಮಗೆ ಗೂಗಲ್ ವಾಯ್ಸ್ ನೊಂದಿಗೆ ಬರುತ್ತೆ. Android 11 ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. UI ನೋಡಬಹುದು, ಯಾವುದೇ ಲ್ಯಾಕ್ಸ್ ಇಲ್ದಂಗೆ ನಮಗೆ ಸ್ಮೂತ್ ಆಗಾದ್ರೆ ವರ್ಕ್ ಆಗ್ತಿದೆ. ಒಂದ್ ವೇಳೆ ನಿಮಗೆ ಏನಾದರೂ ಲ್ಯಾಕ್ಸ್ ಆಗ್ತಿದೆ ಅಂತಂದ್ರೆ ಅದು UI ಪ್ರಾಬ್ಲಮ್ ಅಲ್ಲ, ನಿಮ್ಮ ವೈಫೈ ಕನೆಕ್ಷನ್ ಪ್ರಾಬ್ಲಮ್. ವೈಫೈ ಸ್ಪೀಡ್ ಇದ್ರೆ ನಿಮಗೆ ಯಾವುದೇ ಲ್ಯಾಕ್ಸ್ ಇಲ್ದಂಗೆ ಬೇಗ ಓಪನ್ ಆಗುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ಅಂಡ್ ಈ ಟಿವಿಯಲ್ಲಿ ಫ್ಯೂಚರ್ಸ್ ಕೆಲವೊಂದು ಜಾಸ್ತಿ ಕೊಟ್ಟಿದ್ದಾರೆ. ಅಲೆಕ್ಸಾ ಇರುತ್ತೆ, ಬ್ರಾವಿಯಾ ಕೋರ್ ಇರುತ್ತೆ. ಇದರಿಂದ ಸಾಂಗ್ಸ್ ನೋಡುವಾಗ ಕಂಟೆಂಟ್ ಹೈ ಕ್ವಾಲಿಟಿನಲ್ಲಿ ನೋಡಬಹುದು. ಟೆಕ್ನಿಕಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ 4K X1 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. X ರಿಯಾಲಿಟಿ ಪ್ರೋ ಟೆಕ್ನಾಲಜಿ ಇರುತ್ತೆ, HDR10 ಇರುತ್ತೆ, HLG ಸಪೋರ್ಟ್ ಇರುತ್ತೆ, ಮೋಷನ್ ಫ್ಲೋ XR 100 ಇರುತ್ತೆ. ಇದರಿಂದ ಹೈ ಸ್ಪೀಡ್ ಇದ್ರೂ ಕೂಡ ಫ್ರೇಮ್ ನಮಗೆ ಮಿಸ್ ಆಗಲ್ಲ. ಆಟೋ ಲೋ ಲೇಟೆನ್ಸಿ ಇರುತ್ತೆ. ಸೊ ಓವರ್ ಆಲ್ ಪಿಕ್ಚರ್ ಕ್ವಾಲಿಟಿ ಮತ್ತು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ನಮಗೆ ಚೆನ್ನಾಗಿದೆ ಈ ಟಿವಿಯಲ್ಲಿ. ಇನ್ನು ಇದರಲ್ಲಿರುವ ಆಡಿಯೋ ಕ್ವಾಲಿಟಿ ನೋಡೋದಾದ್ರೆ ಇದು ನಮಗೆ ಡಾಲ್ಬಿ ಆಡಿಯೋ ಇರುತ್ತೆ. ಇದರಲ್ಲಿ ನಮಗೆ 20 ವಾಟ್ ಸ್ಪೀಕರ್ ಆದ್ರೆ ಯೂಸ್ ಮಾಡಿದ್ದಾರೆ. ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಮಗೆ ಇದರಲ್ಲಿ ಹೈ ನೋಟ್ಸ್ ಚೆನ್ನಾಗಿದೆ ಮತ್ತು ಡೈಲಾಗ್ಸ್ ಬರುವ ಕ್ಲಾರಿಟಿನೂ ಚೆನ್ನಾಗಿದೆ. ಇನ್ನು ಇದಕ್ಕೆ ಬರುವ ರಿಮೋಟ್ ನೋಡೋದಾದ್ರೆ ನಮಗೆ ಡೆಡಿಕೇಟೆಡ್ ವಾಯ್ಸ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಬೇಕಾಗಿರುವ ಎಲ್ಲಾ ಡೆಡಿಕೇಟೆಡ್ ಶಾರ್ಟ್ ಕಟ್ ಬಟನ್ಸ್ ಕೊಟ್ಟಿದ್ದಾರೆ. ರಿಮೋಟ್ ನಲ್ಲಿ ನೋಡಬಹುದು ನಮಗೆ ಸೋನಿ ಲೈವ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇದೆ, ಪ್ರೈಮ್ ವಿಡಿಯೋ ಇದೆ, ಯೂಟ್ಯೂಬ್ ಇದೆ, ಯೂಟ್ಯೂಬ್ ಮ್ಯೂಸಿಕ್ ಬಟನ್ಸ್ ಆದ್ರೆ ಕೊಟ್ಟಿದ್ದಾರೆ. ಅಂಡ್ ಇದರ ಬೆಲೆ ರೈಟ್ ನಾವು ನಮಗೆ ಆನ್ಲೈನ್ ಅಲ್ಲಿ 43,000 ಇದೆ. ಸೊ ಈ ಬೆಲೆಗೆ ನಾವು ಇದನ್ನ ತಗೋಬಹುದು ಅಂತಂದ್ರೆ ಆರಾಮಾಗಿ ನಾವು ಆ ಬೆಲೆಗೆ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಈ ಟಿವಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನಿಮ್ಗೆ ಬೇಕು ಅಂತಂದ್ರೆ ಅಲ್ಲಿಂದ ಪರ್ಚೇಸ್ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೂ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.